ಈಗ ಅದೆಲ್ಲ ಹೋಗ್ಬೇಡಪ್ಪ. ಸ್ಯಾಂಕ್ಷನ್ ಪೋಸ್ಟ್ ಟೀಚಿಂಗ್ ಇದ್ದಿದ್ದು 164, ನಾನ್ ಟೀಚಿಂಗ್ ಇದ್ದಿದ್ದು 348. ಕಡೆಗೆ ಅಲ್ಲಿದ್ದಂಥದ್ದು ಏನು ವಸ್ತುಸ್ಥಿತಿ ವೇಕೆನ್ಸಿ ಮಾತಾಡಿದ್ಮೇಲೆ ನಂಗೆ ಮಾತಾಡಕ್ಕೆ ಒಂದ್ ನಿಮಿಷ ನಾನು ಮಾತಾಡ್ಬೇಕು. ಆಯ್ತು, ಈಗ ನೀವು ಹೇಳ್ದಕ್ಕೆ ಒಂದೇ ಉದಾಹರಣೆ ಕೊಡ್ತಾರೆ. ನೀವು ಮಾತಾಡಿದ್ರಿ ಒಮ್ಮೆ ಆಲ್ರೆಡಿ ಮಾತಾಡಿ ಅವರ ಹೆಸರು ಉಲ್ಲೇಖಿಸಿ ಮಿನಿಸ್ಟರ್ ಆಗಿ ಅವ್ರದ್ದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಕ್ಲಾರಿಫಿಕೇಶನ್ ಮತ್ತೆ ಉಲ್ಲೇಖ ಮಾಡಿದ್ದೀವಿ. ಈಗ ನೀವು ಅವರ ಉತ್ತರಕ್ಕೆ ಯಾಕೆ ನಿಮ್ಗೆ ಹೆದರಿಕೆ? ಉತ್ತರ ಕೇಳಿ. ಈಗ ನೋಡಿ, ಚರ್ಚೆ ಎಷ್ಟು ಮಾಡಬಹುದು, ಚರ್ಚೆ ಪ್ರಶ್ನೆ ಈಗ ಚರ್ಚೆ ಮಾಡುವಾಗ ಎಜುಕೇಶನ್ ಚರ್ಚೆ ಆದಾಗ ನಾನು ಮಾತಾಡ್ಬೇಕು. ಆಯ್ತು, ಕುತೂಹಲಿಗೆ ನಿಮ್ಮ ತಪ್ಪು ಅಧ್ಯಕ್ಷರೇ. ಅಲ್ಲ, ಅವರು ಚೆನ್ನಮ್ಮ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಿದ್ದಾರೆ. ದುಡ್ಡಿಲ್ಲ, ಅದ್ರ ಬಗ್ಗೆ ಮಾತಾಡಿ ನೋಡಿ. ಈಗ ಅಧ್ಯಕ್ಷರೇ, ರಾಣಿ ಚೆನ್ನಮ್ಮ ನಾನು ಹೇಳಿದೆ 164 ಟೀಚಿಂಗ್ ಪೋಸ್ಟ್ ಇತ್ತು, ಸ್ಯಾಂಕ್ಷನ್ 348 ನಾನ್ ಟೀಚಿಂಗ್. ಬೈಫರ್ಕೇಟ್ ಮಾಡಿದಾಗ ಬಾಗಲಕೋಟೆದಾಗಲಿ ನಮ್ಮ ಸದಸ್ಯರು ಕೇಳಿದಾಗ 152 ಟೀಚಿಂಗ್ ಅಲ್ಲೋಯ್ತು, 12 ಇಲ್ಲಿ ತಂದ್ರು. ನಾನ್ ಟೀಚಿಂಗ್ 297, 51 ಇಲ್ಲಿ ತಂದ್ರು. ಎಲ್ಲಿಗೆ? ಜಮಖಂಡಿಗೆ. ಕಡೆಗೆ ಫೀಲ್ಡಪ್ ಏನು ವೇಕೆನ್ಸಿ ಏನಿದೆ ಅಲ್ಲಾಗಿದ್ದು, ಅಲ್ಲಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮಲ್ಲಿ ಕೇವಲ 87 ಟೀಚಿಂಗ್ ಫ್ಯಾಕಲ್ಟಿ. ಎಷ್ಟಕ್ಕೆ? 152ಕ್ಕೆ. ನಾನ್ ಟೀಚಿಂಗು 141. ಇಲ್ಲಿ ಎಷ್ಟಿದೆ? ಜಮಖಂಡಿಯಲ್ಲಿ 3 ಟೀಚಿಂಗ್ ಪೋಸ್ಟ್. ಅಲ್ಲಿ ಇರ್ತಕ್ಕಂಥದ್ದು ನಾನ್ ಟೀಚಿಂಗ್ 15. ವೇಕೆನ್ಸಿ ಎಷ್ಟಿದೆ? 65 ರಾಣಿ ಚೆನ್ನಮ್ಮಲ್ಲಿದೆ ಟೀಚಿಂಗು. ನಾನ್ ಟೀಚಿಂಗು 156 ಇದೆ. ಇಲ್ಲಿ 9 ಇದೆ, 36 ಇದೆ. ನಾನು ಹೇಳೋಂಥದ್ದು ಇಷ್ಟೇ, ಎಲ್ಲರ ಸದಸ್ಯರಿಗೆ ಹೇಳೋದು. ಇವತ್ತು ನೀವು ರೂಸಾ ಹೇಳಿದ್ರು. ರೂಸಾ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಶೇರ್ ಎಷ್ಟಿದೆ? ರೂಸಾ ಯಾರು ಡೆಲ್ಲಿಯಿಂದ ಯಾರು ನಿರ್ಣಯ ಮಾಡಿದ್ಯಾರು? ಹೊಸ ರೀತಿಯಲ್ಲಿ ಇವತ್ತು ಬೈ ಆನ್ಯುವಲ್ ಅಡ್ಮಿಷನ್ ಅಂತೀರಾ, ಫಾಸ್ಟ್ ಟ್ರ್ಯಾಕ್ ಕೋರ್ಸಸ್ ಅಂತೀರಾ. ಇವೆಲ್ಲ ನಾನು ಹೆಚ್ಚು ಮಾತಾಡೋಕೆ ಹೋಗೋದಿಲ್ಲ. ಆದರೆ ನಾನು ಹೇಳೋವಂಥದ್ದು, ಏನೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಮಾಡಬೇಕಾದ್ರೆ ಹಿಂದಿನಿಂದ ತಪ್ಪುಗಳಾಗಿದ್ದಾವೆ. ಎಲ್ಲ ಸರ್ಕಾರಗಳು ನಿರಂತರವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಆಗ್ತಕ್ಕಂಥ ಹುದ್ದೆಗಳನ್ನು ತುಂಬದಿರ ಬಂದಿದ್ದಾರೆ. ನೀವು ನಿಜವಾಗ್ಲೂ ಆ ರೀತಿ ಒಳ್ಳೆಯ ಉದ್ದೇಶ ಇದ್ದಿದ್ರೆ, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗಿದ್ರೆ, ಮಹಿಳೆಯರ ಹೆಣ್ಣುಮಕ್ಕಳ ದಾಖಲಾತಿ ಜಾಸ್ತಿ ಆಗಬೇಕಾಗಿದ್ರೆ ಮೊದಲು ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದಕ್ಕೆ ಈ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬತಕ್ಕಂಥದಕ್ಕೆ ಗಮನ ಹರಿಸಬೇಕಾಗಿತ್ತು. ನಾನು ಹೇಳೋದಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಅವರು ಸಮಸ್ಯೆಗಳು ಸೃಷ್ಟಿ ಮಾಡಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಇವತ್ತು ವ್ಯಾಜ್ಯಗಳಿದ್ದಾವೆ. ಅವರಿಗೆ ಪೆನ್ಷನ್ ಬಗ್ಗೆ ಇವತ್ತು ಗೊಂದಲ ಸೃಷ್ಟಿಯಾಗಿದೆ. ಇವತ್ತು ಮೈಸೂರು ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ ಹೇಳ್ತಾರೆ ಸಾಲಿಟರಿ ಕಾಲೇಜ್ ಮಾಡಿದ್ರಲ್ಲ, ಯಾಕೆ ಸಂಯೋಜನೆ ಮಾಡಿದ್ರೆ ಉಳಿದಂತ ಕಾಲೇಜ್ ಮಂಡ್ಯದು? ನೀವೇನು ರೂಸಾ ಬಗ್ಗೆ ಅಷ್ಟು ಹೇಳಿದ್ರಲ್ಲ, ಮತ್ತೆ ನಿಂತ್ಕೊಳ್ತಾರೆ ಅವರು. ಹೇಳಿದ್ರು ಬೆಂಗಳೂರು ನಾರ್ತ್ ವಿಶ್ವವಿದ್ಯಾಲಯದ ಬಗ್ಗೆ ಹೇಳಿದ್ರು. ಹೌದು, ಬೆಂಗಳೂರು ನಾರ್ತ್ ವಿಶ್ವವಿದ್ಯಾಲಯದಲ್ಲಿ 88 ಕೋಟಿಯಲ್ಲಿ ಸ್ವಂತ ಸಂಪನ್ಮೂಲದಲ್ಲಿ ಬಿಲ್ಡಿಂಗ್ ಆಗ್ತಾ ಇದೆ. ಈಗ ಮತ್ತೆ 110 ಕೋಟಿಯಲ್ಲಿ ಬಿಲ್ಡಿಂಗ್ ಸ್ವಂತ ಕಟ್ಟಡ ಕಟ್ತಾ ಇದ್ದಾರೆ. 350 ಕೋಟಿಗೆ ಎಸ್ಟಿಮೇಟ್ ಮಾಡಿದ್ದಾರೆ. ಯಾಕಾಯ್ತು? ಸ್ವಂತ ಸಂಪನ್ಮೂಲ ಸರ್ಕಾರ ₹1 ಕೊಟ್ಟಿಲ್ಲ. ಅವರ ಸ್ವಂತ ಸಂಪನ್ಮೂಲ ಯಾಕಾಯ್ತು ಅಂದ್ರೆ ಅಫಿಲಿಯೇಟೆಡ್ ಕಾಲೇಜ್ ಸಂಖ್ಯೆ ಜಾಸ್ತಿ ಇದೆ. ಇಲ್ಲಿ ಸಮಸ್ಯೆ ಬರ್ತಾ ಇರ್ತಕ್ಕಂಥದ್ದು, ಬಡವರು ಓದ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ಫೀಸ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಫಾರಿನ್ ಮಾಡ್ಯೂಲ್ಸ್ ಅಲ್ಲಿ ಎಲ್ಲಿ ಕ್ಯಾಪಿಟೇಷನ್ ಮೇಲೆ ನಡೀತಕ್ಕಂಥ ಕಾಲೇಜುಗಳ ಬಗ್ಗೆ ನೀವು ಇವತ್ತು ಕಂಪೇರ್ ಮಾಡಿಕೊಂಡು ನಮ್ಮ ವ್ಯವಸ್ಥೆಯಲ್ಲಿ ತಂದು ಬಡವರಿಗೆ ಶಿಕ್ಷಣದಿಂದ ವಂಚಿತರಾಗಬೇಕು ಅಂತಕ್ಕಂಥದ್ದು ಇವ್ರ ಉದ್ದೇಶ. ಬೇರೆ ಏನು ಉದ್ದೇಶ ಇಲ್ಲ. ಶಿಕ್ಷಣದ ಗುಣಮಟ್ಟವನ್ನು ನೀವೇನಾದ್ರೂ ಮಾಡಬೇಕಂದ್ರೆ ನೀವು ಇದ್ರ ಕಡೆ ಗಮನ ಕೊಡಬೇಕಾಗಿತ್ತು. 2 ಕೋಟಿ ಅವರೇ ಒಂದು ಸಮಿತಿ ಮಾಡಿದ್ರು. ಹೇಮಂತ್ ಕುಮಾರ್ ಅಂತಕ್ಕಂಥ ವಿಶ್ರಾಂತ ಕುಲಪತಿಗಳು
ಸೀಡ್ ಮನಿ 20 ಕೋಟಿ ಹೇಳಿದ್ರಲ್ಲ ಫಿನಿಶ್ ಅಶೋಕ್ ಮಾತಾಡ್ಲಿ 2 ಕೋಟಿ ಅದು ಕೂಡ ಕೊಟ್ಟಿಲ್ಲ. ಅದರಿಂದ ಅದಕ್ಕೆ ನಾವು ಸಪರೇಟ್ ಚರ್ಚೆ ಇಟ್ಕೊಳ್ಳುವ. ಅವ್ರು ಏನ್ ಬೇಕಾದ್ರೆ ಮಾತಾಡ್ತಾರೆ. ಯಾರೆಲ್ಲ ಸದಸ್ಯರಿಗೆ ಬಹಳಷ್ಟು ಮಾಹಿತಿ ಬಂದಿದೆ, ಡಿಸ್ಕಷನ್ ಮಾಡುವಾಗ ಇದನ್ನು ಚರ್ಚೆ ಮಾಡಿ. ಬೇರೆ ಅಶೋಕ್ ಅವರೇ ಬೇಡ ಬೇಡ ಒಂದು ಯಾಕೆ ನೇಮಕಾತಿ ಯಾಕೆ ಚರ್ಚೆ ಮಾಡ್ತೀವಿ? ಯಾಕೆ ಮಾಡಲಿಲ್ಲ?